ದಾವಣಗೆರೆ ಸಮಸ್ಯೆ ಬಗೆಹರಿಲಿಲ್ಲ, ಬಾಗಲಕೋಟೆಯ ಸಮಸ್ಯೆ ಬಗೆಹರಿತು. ಕಾಂಗ್ರೆಸ್ಸಿನಲ್ಲೇ ಇದ್ದಂಥ 3 ಜನ ಬಂಡಾಯ ಅಭ್ಯರ್ಥಿಗಳಾಗಿ ನಾಮಿನೇಷನ್ ಫೈಲ್ ಮಾಡಿದ್ರು. 3ರನ್ನು ವಾಪಸ್ ತೆಗೆಸುವಲ್ಲಿ ಆರ್.ಬಿ. ತಿಮ್ಮಾಪುರ್ ನೇತೃತ್ವದ ಸಂಧಾನ ಯಶಸ್ವಿಯಾಗಿದೆ. ಗೋವಿಂದರಾಜ್ ಬಳ್ಳಾರಿ, ಅಯೂಬ್ ಬಾಗೇವಾಡಿ, ಅಬ್ದುಲ್ ರಜಾಕ್ 3 ಜನ ನಾಮಿನೇಷನ್ ವಾಪಸ್ ತಗೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತುಕತೆ ಸಫಲವಾಗಿದೆ. ನಾಮಪತ್ರ ವಾಪಸ್ ಪಡೆದು ಹೇಳಿದ್ರು, ಉಮೇಶ್ ಮೇಟಿ ಗೆಲುವಿಗೆ ಶ್ರಮಿಸ್ತೇವೆ ಅಂತ. ಒಟ್ಟು 5 ಜನ ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಇವತ್ತು ಕಣದಲ್ಲಿ 9 ಜನ ಉಳ್ಕೊಂಡು. ನೇರ ಫೈಟ್ ಇರೋದು ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್. ನಾಮಪತ್ರ ಹಿಂತೆಗೆದುಕೊಳ್ಳುವಂಥ ಕೊನೆ ದಿನಾಂಕ ಇದ್ದಿದ್ದರಿಂದ ನಾನು ಇವತ್ತಿನವರೆಗೂ ನಮ್ಮ ನಾಯಕರುಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ಅವರು ಫೋನ್ ಮಾಡಿ ಹೇಳಿದ್ರಿಂದ ನಿಮ್ಮನ್ನು ಭೇಟಿಯಾಗಿ ಮಾತಾಡ್ತೀವಿ, ನಿಮ್ಮ ಗೌರವಕ್ಕೆ ಮತ್ತು ನಿಮ್ಮ ಇದಕ್ಕೆ ಧಕ್ಕೆ ಬರೆದು ನಡ್ಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಮಾತಿಗೆ ಬದ್ದಾಗಿ ಅವ್ರನ್ನ ಗೌರವಿಸ್ಬೇಕನ್ನೋಂಥ ನಿಟ್ಟಿನೊಳಗೆ ನಾನು ಚುನಾವಣೆ ಒಳಗಡೆ ಜವಾಬ್ದಾರಿ ತೊಗೊಂಡು ನೀವು ಸಾರಥ್ಯ ವಹಿಸ್ಕೊಂಡು ಪ್ರಕಾಶನ ತಪ್ಪಿಸಿಟ್ಟು ಸಾರಥ್ಯದ ನೀವೆಲ್ಲ ಕೆಲಸ ಮಾಡಿರಿ, ನಾನು ನಿಮ್ಮ ಜೊತೆ ಇದ್ದೀವಿ, ಮುಂದೆ ಬರುವಂಥ ದಿನದೊಳಗಡೆ ನಾವು ತಮ್ಮನ್ನೆಲ್ಲ ಗೌರವಿಸಿ ಕಾಣ್ತೀವಿ ಅಂತ ಹೇಳಿ ಮಾತು ಭರವಸೆ ಕೊಟ್ಟರು. ತಿಮ್ಮಾಪುರ ಸಾಹೇಬ್ರು ಮಾತಾಡಿ ಹೇಳಿ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಕೂಡ ಮಾತಾಡಿ ಹೇಳಿ ವಿಶ್ವಾಸಕ್ಕೆ ತೊಗೊಂಡು ಗೋವಿಂದರಾಜನ ನಾಮಪತ್ರ ಹಿಂದೆ ತೆಗಿಯೋನು, ಅವನಿಗೆ ಗೌರವ ಬರೋ ರೀತಿ ನಡ್ಕೊಂಡು ಅಂತ ಹೇಳಿದ್ದಕ್ಕೆ ನೀವೇನು ಅನ್ಯತಾ ಭಾವಿಸ್ಬೇಡ್ರಿ, ಹೋಗಿ ನಾಮಪತ್ರ ಮತ್ತೆ ತಕ್ಕೊಡ್ರಿ. ಇದು ಕಾಂಗ್ರೆಸ್ ಪಕ್ಷ ನಿಮ್ದೈತಿ, ನಿಮ್ಮ ತಾಯಿ ಅಂತೀರಿ, ಆ ತಾಯಿಗೆ ನೀವೇನು ಅನ್ಯಾಯ ಮಾಡಬೇಡ್ರಿ, ಅದ್ರ ಜೊತೆ ನೀವು ಇಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದಾಗ ಆಯ್ತು ಅಂತೇಳಿ ಅವ್ರ ಮಾತಿಗೆ ಮತ್ತು ಪ್ರಕಾಶನ ತಪ್ಪಿಸಿಟ್ರ ಮಾತಿಗೆ. ಇವರು 3 ಜನ ಶಕ್ತಿವಂತರೇ, ಅವ್ರದಾದ ಒಂದು ಶಕ್ತಿ ಇದ್ದವರು. ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾವುದೇ ಕಂಡೀಷನ್ ಇಲ್ಲ, ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ. ಅದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದ್ರು. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತಸ ತಂದಿದೆ. ಅವ್ರು 3 ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ಇದು ಒಂದು ಕುಟುಂಬ ಅಂದಾಗ ಇದೆಲ್ಲ ಗಲಾಟೆ ಗದ್ದಲಗಳಿರ್ತದೆ, ಅದನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಲ್ಲೇ. ಅದನ್ನು ಸರಿ ಮಾಡ್ಕೊಂಡು ಹೋಗಿ ಆಯಿತು. 30, 31 ಅಂತೇಳಿ ಇದೆ, ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಮತ್ತೆ 4, 5 ಅಥವಾ 5, 6, 7 ಅಥವಾ 6, 7 ಹಿಂಗೆ ಬರ್ತಾರೆ. ಈ 2 ಸಲ ವಿಸಿಟ್ ಮಾಡ್ತಾರೆ. ಇದು ನಾಳೆ ಒಂದು ದಿವಸ, ಇವತ್ತೇ ಸೆಷನ್ ಮುಗಿಯುತ್ತೆ. ನಾಳೆ 27ಕ್ಕೆ ಏನೊಂದು ಕ್ಯಾಬಿನೆಟ್ ಇದೆ. ಆಲ್ಮೋಸ್ಟ್ 28ರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.